ಇನ್ನೊಂದು ಬಾಕ್ಸ್ ಇತ್ತು ಜಾನಿ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ರೆಲ್ಲ ಸೂಪರ್ ಆಗಿ ಅಂತ ಅನ್ಕೊಂಡು ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಇದಪ್ಪ ಕತೆ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ನಡೀತೈತಲ್ವ, ಸೊ ಅಲ್ಲೇ ಇದ್ದೆ, ಬ್ಲಾಗೇನು ಮಾಡೋಕ್ಕಾಗಲಿಲ್ಲ. ನೋಡ್ರಿ ನಮ್ಮ ಜಾನು ಡ್ಯಾನ್ಸ್ ಆಡ್ತಾವಳೆ. ಇನ್ನೊಂದು ಬಾಕ್ಸ್ ಇತ್ತು ಜಾನು ಓಡಾಯ್ತಾವ. ಸೊ ಇವತ್ತು ನಮ್ಮ ಅಣ್ಣದು ಬರ್ಡೇ ಇತ್ತು, ಸೊ ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ನಾವು ಡೆಕೋರೇಟ್ ಮಾಡಿದ್ವಿ. ಸೊ ತೋರಿಸ್ತೀನಿ ನಿಮಗೆ ಏನು ಅಂತ ಒಂದು 5 ನಿಮಿಷ ಇರ್ತೀನಿ. ಮಾಡ್ಬ್ರೋ ಗೈಸ್, ನಮ್ಮ ಗಾನ ಇವತ್ತು ಚೆನ್ನಾಗಿ ಆಗ್ಬಿಟ್ಟವಳೆ. ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ತೇಜು ನೋಡ ಯಾಕ ಮಚ್ಚ ಬಾರೆ, 1 ನಿಮಿಷ ಬೈಲಿ, ನಿಂಗೊಂದು ಹೇಳ್ತೀನಿ ಬೈಲಿ. ನೀನೇ ಬಂದರೆ ಸರಿ, ನಾನು ಬಂದರೆ ಗೊತ್ತಲ್ಲ. ನಿನ್ನ ಮಕ್ಕ ನಾನು ತೋರಿಸ್ತಾ ಇದ್ದೀನಿ ಮಿರರಲ್ಲಿ. ಹೇಗೆ ಮಾಡ ಫುಲ್ ಫೇಮಸ್ ಆಗಿಬಿಟ್ರ ಹೀರೋ, ಯೂಟ್ಯೂಬ್ ಸ್ಟಾರ್ ಅಂತೆ. ಯಾರು ಯೂಟ್ಯೂಬ್ ಸ್ಟಾರ್ ಅಂತ ಮೆಸೇಜ್ ಎಲ್ಲ ಮಾಡ್ತವ್ರೆ. ಮೊದಲೆಲ್ಲ ಮಗ ತೋರಿಸ್ತಾ ಇದ್ದವ್ರು, ಇವಾಗ ಎಲ್ಲಿ ನೋಡ್ತಿರೋ ಹೀರೋ ಅದು ಎಲ್ಲಿ ಮಗು ನೋಡಿ ಗೈಸ್. ಇವಳು ಯೂಟ್ಯೂಬ್ ಸ್ಟಾರ್ ಅಲ್ಲ, ಚಿಕ್ಕ ದೇಶ ಸ್ಟಾರ್. ನೋಡು ಮಕ್ಕ ನೋಡಿಸ್ಬಿಡ, ಅವಳು ನೋಡ ಆಂಗಲ್ ತಿರ್ಸ್ತಾಳ ಮಕ್ಕ. ಹಳು ಇವಾಗ ಡ್ರಾಮಾ ಕ್ಯೂನ್. A few moments later. ಏನು ಬೈ, ನನ್ಗೆ ವಿಡಿಯೋ ಕಳಿಸ್ಬೇಕು ನೀನು. ಇಲ್ಲ ನಾನು ಕಳ್ಸ್ಕೊಂಡು ಹೋಗ್ತೀನಿ. ಯಾವ ಕಾಲದ ಬೈ ಫೋಟೋ ಅದು? ಕನ್ನಡದ ಸಿದ್ಧ ಯಾವ್ದು ಗುರು ಇದು? ಕಳ್ಸ್ಕೊತೀನಪ್ಪ. ಇದು ನನ್ನ ಬ್ಲಾಗಲ್ಲಿ ಹಾಕಕ್ ಒಂದು ವಿಡಿಯೋ. ನಮ್ಮ ಅಣ್ಣಂಗೆ ನಮ್ಮ ಅದಕ್ಕೆ ಕೊಟ್ಟರು ಗಿಫ್ಟು. ಸೊ ನಮ್ಮ ತಂಗಿ ಕೊಟ್ಟರು ಫೋಟೋಸ್ ಎಲ್ಲ ಚೇಂಜ್ ಮಾಡಿಸ್ಬೋದಲ್ಲ? ಅದೆಲ್ಲ ಹಂಗ ಮಾಡ್ಬೇಡದು. ಫೋಟೋ ಫ್ರೇಮ್ ಸಿಕ್ತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಟೈಮ್ ಆಯ್ತು, ಟೈಮ್ ನೋಡು. ಆಯ್ ಮಾಡ್ಬ್ರೋ, ಆಯ್ ಮಾಡ್ಬ್ರೋ. 10:21. ಸೊ ಗೈಸ್, ಇವತ್ತಿನ ಕತೆ
ಕತೆ ಇಷ್ಟೇ. ಸ್ವಲ್ಪ ನನಗೆ ಹುಷಾರಿಲ್ಲ, ಮೈಂಡ್ ಸೆಟ್ ಸರಿ ಇಲ್ಲ, ಏನೂ ಸರಿ ಇಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಅನ್ನೋದೇನಿಲ್ಲ, ಬಟ್ ಏನೋ ಒಂದು ಸ್ವಲ್ಪ ಮೈಂಡ್ ಸೆಟ್ ಸರಿ ಇಲ್ಲ. ಕೆಲಸ ಸ್ವಲ್ಪ ಪರ್ಸ್ನಲ್ ಏನೇನೋ ಮೆಸ್ಪ್ ಆಗ್ತಾಯಿದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಬರ್ತೀನಿ ಗೈಸ್. ನಾಳೆ ಸ್ವಲ್ಪ ಈವೆಂಟ್ಸ್ ಎಲ್ಲ ಇದೆ, ಸೊ ಅದೆಲ್ಲ ಶೂಟ್ ಮಾಡಬೇಕು. ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ. ಬಟ್ ಇವತ್ತಿದು ಏನಪ್ಪ ಟಾಪಿಕ್ ಅಂದರೆ, ಇವತ್ತು ಏನಪ್ಪ ಹೇಳಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತಿಗೆ ಲೈಕ್ ಇವತ್ತೇ 15th ಜುಲೈ 15th ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹತ್ರ 1 ಮಂತ್ ಆಗ್ತಾಯಿದೆ. 1 ಮಂತ್ ಕಂಟಿನ್ಯೂಸ್ಗೆ ವ್ಲಾಗ್ನ ಹಾಕ್ಸ್ಕೊ ಬರ್ತಾಯಿದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ತುಂಬ ನನಗೆ ಬಂದಿದೆ. ಲೈಕ್ 30 ಡೇಸಲ್ಲಿ 250 to 300 ಸಬ್ಸ್ಕ್ರೈಬರ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನು ಒಟ್ಟು ಗುಡ್ಸ್ ನೋಡಿದ್ರೆ ದೊಡ್ಡದು ಅನಿಸುತ್ತೆ. ಸೊ ನಾನು ಅದರಲ್ಲಿ ತುಂಬ ಬ್ಲೆಸ್ಡ್ ಆಗಿದ್ದೀನಿ. ಇನ್ನೂ ತುಂಬ ಬರೋದಿದೆ, ತುಂಬ ಆಗೋದಿದೆ. ಸೊ ಇವಾಗ ಒಂದು ವಾರದಿಂದ ಸ್ವಲ್ಪ ನನ್ನ ಮೈಂಡ್ ಸೆಟ್ ಸರಿ ಇರಲಿಲ್ಲ. ಕೆಲಸ ಅದು ಇದು ಸಮಥಿಂಗ್ ಏನೇನೋ ಆಗ್ತಾಯಿದ್ರಿಂದ ನಾನು ಸ್ವಲ್ಪ ವ್ಲಾಗಲ್ಲಿ ಲೈಕ್ ಇನ್ವಾಲ್ವ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಸೊ ಇದರಲ್ಲಿ ನನ್ನ ಶ್ರಮೆ ಇರಲಿ. ಸೊ ನಾಳೆಯಿಂದ ನನ್ನ ಕೆಲಸ ಸ್ಟಾರ್ಟ್ ಆಗಿದೆ. ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾಳೆಯಿಂದ ನನ್ನ ಕೆಲಸ ಲೈಕ್ ನಾಳೆ ಸ್ವಲ್ಪ ಎರಡು ಇವೆಂಟ್ಸ್ ಇದೆ. ಸೊ 2 ಇವೆಂಟ್ಸ್ನು ಕ್ಲೀನಿಗೆ ಶೂಟ್ ಮಾಡಿ ಕ್ಲೀನಿಗೆ ನಾಳೆಯಿಂದ ಪರ್ಫೆಕ್ಟಾಗಿ ಬರ್ತೀನಿ ಗೈಸ್. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾಯಿದೆ. ಸೊ ಇನ್ಮೇಲೆ ನಾನು ಮಿಸ್ ಮಾಡ್ಕೊಳೋದಿಲ್ಲ. ಎಲ್ಲ ಸೈಡಿಗೆ ಇಟ್ಟು ನನ್ನ ಕೆಲಸ ನಾನು ಮಾಡಬೇಕು. ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬಿ ವೈಟಿಂಗ್ ಗೈಸ್. ಥ್ಯಾಂಕ್ ಯು, ಲವ್ ಯು ಲಾಟ್. ಬೈ ಗೈಸ್.